ಮಖ ನಕ್ಷತ್ರದವರು ಜ್ಯೋತಿಷ್ಯದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಹೊಂದಿರುವವರಾಗಿ ಪರಿಗಣಿಸಲ್ಪಡುತ್ತಾರೆ. ಈ ನಕ್ಷತ್ರವು ವ್ಯಕ್ತಿಯ ಸ್ವಭಾವ, ಚಿಂತನೆ ಮತ್ತು ಜೀವನ ಶೈಲಿಯ ಮೇಲೆ ಮಾತ್ರವಲ್ಲದೆ ಅವರ ದೇಹದ ರಚನೆ ಮತ್ತು ಮುಖದ ಲಕ್ಷಣಗಳ ಮೇಲೆಯೂ ಪ್ರಭಾವ ಬೀರುತ್ತದೆ ಎಂದು ನಂಬಲಾಗಿದೆ. ಮಖ ನಕ್ಷತ್ರದ ಪ್ರಭಾವ ಹೊಂದಿರುವವರನ್ನು ನೋಡಿದಾಗಲೇ ಅವರಲ್ಲಿರುವ ರಾಜಸಿಕತೆ, ಗಂಭೀರತೆ ಮತ್ತು ಆತ್ಮವಿಶ್ವಾಸವನ್ನು ಸುಲಭವಾಗಿ ಗಮನಿಸಬಹುದು. ಇವರಲ್ಲಿ ಒಂದು ರೀತಿಯ ಆಕರ್ಷಕತೆ ಸಹಜವಾಗಿಯೇ ಕಾಣಿಸುತ್ತದೆ. ಅದು ಕೇವಲ ಹೊರಗಿನ ಸೌಂದರ್ಯದಿಂದ ಮಾತ್ರವಲ್ಲ, ಅವರ ಒಳಗಿನ ಶಕ್ತಿಯಿಂದ ಕೂಡ ಬಂದಿದೆ ಎಂದು ಜ್ಯೋತಿಷ್ಯವು ಹೇಳುತ್ತದೆ. ಈ ನಕ್ಷತ್ರದವರ ಹಣೆ ಸಾಮಾನ್ಯವಾಗಿ ಅಗಲವಾಗಿದ್ದು ಸ್ಪಷ್ಟವಾಗಿರುತ್ತದೆ. ಈ ಅಗಲವಾದ ಹಣೆ ಇವರ ಬುದ್ಧಿವಂತಿಕೆ, ತೀಕ್ಷ್ಣ ಚಿಂತನೆ ಮತ್ತು ನಾಯಕತ್ವ ಗುಣಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಇವರ ಮುಖವನ್ನು ನೋಡಿದಾಗಲೇ ಆತ್ಮವಿಶ್ವಾಸ ಮತ್ತು ನಿರ್ಧಾರಾತ್ಮಕತೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಮಖ ನಕ್ಷತ್ರದವರು ತಮ್ಮ ನಿರ್ಧಾರಗಳಲ್ಲಿ ದೃಢರಾಗಿರುತ್ತಾರೆ ಮತ್ತು ಜೀವನದಲ್ಲಿ ಮುನ್ನಡೆ ಸಾಧಿಸಲು ತಾವು ಹೊಂದಿರುವ ಶಕ್ತಿಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳುತ್ತಾರೆ. ಇವರ ತುಟಿಗಳು ಸಾಮಾನ್ಯವಾಗಿ ದಪ್ಪವಾಗಿದ್ದು ಸ್ಪಷ್ಟವಾದ ಆಕಾರವನ್ನು ಹೊಂದಿರುತ್ತವೆ. ಈ ತುಟಿಗಳು ಅವರ ಮುಖದ ಆಕರ್ಷಕತೆಯನ್ನು ಹೆಚ್ಚಿಸುವುದರ ಜೊತೆಗೆ ಅವರ ಭಾವನೆಗಳನ್ನು ನೇರವಾಗಿ ಮತ್ತು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಗುಣವನ್ನು ಸೂಚಿಸುತ್ತವೆ. ಮಖ ನಕ್ಷತ್ರದವರು ಮಾತನಾಡುವಾಗ ಅವರ ಮಾತುಗಳಿಗೆ ಒಂದು ಪ್ರಭಾವಶೀಲತೆ ಇರುತ್ತದೆ. ಅವರು ಹೇಳುವ ಮಾತುಗಳು ಇತರರ ಮನಸ್ಸಿನಲ್ಲಿ ಗಾಢವಾಗಿ ಉಳಿಯುವಂತಹವುಗಳಾಗಿರುತ್ತವೆ. ಮುಖದ ಆಕಾರದ ವಿಷಯಕ್ಕೆ ಬಂದರೆ, ಮಖ ನಕ್ಷತ್ರದ ಪ್ರಭಾವದಿಂದ ಇವರ ಮುಖವು ಸಾಮಾನ್ಯವಾಗಿ ಸಮತೋಲನಯುತವಾಗಿದ್ದು ಪಲ್ಲಕ್ಕಿ ಆಕಾರದಂತೆ ಕಾಣುತ್ತದೆ. ಈ ಸಮತೋಲನವು ಇವರ ವ್ಯಕ್ತಿತ್ವದಲ್ಲಿಯೂ ಪ್ರತಿಫಲಿಸುತ್ತದೆ. ಇವರ ಮುಖದಲ್ಲಿ ಒಂದು ರೀತಿಯ ಗಂಭೀರತೆ ಮತ್ತು ಶಾಂತತೆ ಕಂಡುಬರುತ್ತದೆ. ಇದು ಇತರರನ್ನು ಸಹಜವಾಗಿಯೇ ಆಕರ್ಷಿಸುತ್ತದೆ. ಇವರ ಕಣ್ಣುಗಳು ಸಾಮಾನ್ಯವಾಗಿ ಆಳವಾದ ಮತ್ತು ತೀಕ್ಷ್ಣವಾಗಿದ್ದು ಅವರೊಳಗಿನ ಆತ್ಮವಿಶ್ವಾಸ ಮತ್ತು ಜಾಗೃತ ಮನಸ್ಥಿತಿಯನ್ನು ತೋರಿಸುತ್ತವೆ. ಮಖ ನಕ್ಷತ್ರದವರ ದೇಹದ ನಿರ್ಮಾಣವು ಗಮನಾರ್ಹವಾಗಿರುತ್ತದೆ. ಇವರಲ್ಲಿ ಸಾಮಾನ್ಯವಾಗಿ ಬಲಿಷ್ಠ ಮತ್ತು ದೃಢವಾದ ದೇಹ ಕಂಡುಬರುತ್ತದೆ. ಇದು ಅವರ ಒಳಗಿನ ಶಕ್ತಿ ಮತ್ತು ದೃಢನಿಶ್ಚಯವನ್ನು ಪ್ರತಿಬಿಂಬಿಸುತ್ತದೆ. ಇವರ ನಡೆನುಡಿಗಳಲ್ಲಿಯೂ ಒಂದು ರೀತಿಯ ಸ್ಥೈರ್ಯ ಮತ್ತು ಗೌರವ ಭಾವ ಕಾಣಿಸುತ್ತದೆ. ಅವರು ಯಾವ ಸ್ಥಳದಲ್ಲಿದ್ದರೂ ತಮ್ಮ ಹಾಜರಾತಿಯಿಂದಲೇ ಗಮನ ಸೆಳೆಯುವ ಶಕ್ತಿಯನ್ನು ಹೊಂದಿರುತ್ತಾರೆ. ಇವರ ಚರ್ಮದಲ್ಲಿಯೂ ಸಹಜವಾದ ಕಾಂತಿ ಕಂಡುಬರುತ್ತದೆ ಎಂದು ಹೇಳಲಾಗುತ್ತದೆ. ಇದು ಅವರ ಆರೋಗ್ಯ ಮತ್ತು ಜೀವಶಕ್ತಿಯ ಸೂಚಕವಾಗಿದೆ. ಮಖ ನಕ್ಷತ್ರದವರು ತಮ್ಮನ್ನು ತಾವು ಕಾಳಜಿಯಿಂದ ನೋಡಿಕೊಳ್ಳುವ ಸ್ವಭಾವ ಹೊಂದಿರುವುದರಿಂದ ಅವರ ವ್ಯಕ್ತಿತ್ವದಲ್ಲಿ ಒಟ್ಟಾರೆ ಒಂದು ಸಮತೋಲನ ಮತ್ತು ಶ್ರೇಷ್ಠತೆ ಕಾಣಿಸಿಕೊಳ್ಳುತ್ತದೆ. ಒಟ್ಟಿನಲ್ಲಿ ಮಖ ನಕ್ಷತ್ರದವರು ತಮ್ಮ ದೇಹದ ಲಕ್ಷಣಗಳು, ಮುಖದ ಆಕರ್ಷಕತೆ ಮತ್ತು ವ್ಯಕ್ತಿತ್ವದ ಗಂಭೀರತೆಯಿಂದ ಇತರರಲ್ಲಿ ವಿಶಿಷ್ಟವಾಗಿ ಕಾಣಿಸಿಕೊಳ್ಳುತ್ತಾರೆ. ಅವರಲ್ಲಿರುವ ರಾಜಸಿಕತೆ, ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣಗಳು ಅವರನ್ನು ಸಮಾಜದಲ್ಲಿ ಪ್ರಭಾವಶಾಲಿಗಳನ್ನಾಗಿ ಮಾಡುತ್ತವೆ. ಈ ಎಲ್ಲಾ ಲಕ್ಷಣಗಳು ಸೇರಿ ಮಖ ನಕ್ಷತ್ರದವರನ್ನು ಕೇವಲ ಸೌಂದರ್ಯದಲ್ಲಷ್ಟೇ ಅಲ್ಲ, ವ್ಯಕ್ತಿತ್ವದ ದಟ್ಟತೆಯಲ್ಲಿಯೂ ವಿಶಿಷ್ಟರನ್ನಾಗಿ ರೂಪಿಸುತ್ತವೆ. ಕೇತು ಗ್ರಹವು ವೇದ ಜ್ಯೋತಿಷ್ಯದಲ್ಲಿ ಅತಿ ಮಹತ್ವದ ಹಾಗೂ ಗೂಢಾರ್ಥಭರಿತವಾದ ಗ್ರಹವೆಂದು ಪರಿಗಣಿಸಲಾಗಿದೆ. ಇದು ಮೋಕ್ಷ, ಆತ್ಮಜ್ಞಾನ, ವೈರಾಗ್ಯ ಮತ್ತು ಭೌತಿಕ ಜೀವನದ ಮೀರಿದ ಅನುಭವಗಳನ್ನು ಸೂಚಿಸುತ್ತದೆ. ಕೇತು ಮಾಘ ನಕ್ಷತ್ರದ ಅಧಿಪತಿಯಾಗಿದ್ದು ಈ ನಕ್ಷತ್ರವು ಸಿಂಹ ರಾಶಿಯಲ್ಲಿ ಸ್ಥಿತಿಯಲ್ಲಿದೆ. ಮಾಘ ನಕ್ಷತ್ರವನ್ನು ಪಿತೃಗಳ ನಕ್ಷತ್ರ ಎಂದು ಕರೆಯಲಾಗುತ್ತದೆ ಮತ್ತು ಇದು ಪಿತೃಶಕ್ತಿ, ವಂಶಪಾರಂಪರ್ಯ, ಗೌರವ ಹಾಗೂ ರಾಜಕೀಯ ವೈಭವವನ್ನು ಪ್ರತಿನಿಧಿಸುತ್ತದೆ. ಮಾಘ ನಕ್ಷತ್ರದ ಶಕ್ತಿಯು ವ್ಯಕ್ತಿಯೊಳಗಿನ ಆಂತರಿಕ ಗೌರವ, ನಾಯಕತ್ವ ಹಾಗೂ ಪೂರ್ವಜರ ಆಶೀರ್ವಾದಗಳೊಂದಿಗೆ ಸಂಪರ್ಕ ಹೊಂದಿದೆ. ಆದರೆ ಕೇತು ಗ್ರಹವು ಇಲ್ಲಿ ಅಧಿಪತಿಯಾಗಿರುವುದರಿಂದ
ಈ ನಕ್ಷತ್ರದಲ್ಲಿ ಜನಿಸಿದವರ ಜೀವನದಲ್ಲಿ ಒಂದು ವಿಚಿತ್ರ ದ್ವಂದ್ವ ಕಾಣಿಸಿಕೊಳ್ಳುತ್ತದೆ. ಒಂದು ಕಡೆ ರಾಜಕೀಯ ಅಥವಾ ಸಾಮಾಜಿಕ ಸ್ಥಾನಮಾನಕ್ಕಾಗಿ ಆಕಾಂಕ್ಷೆ, ಮತ್ತೊಂದು ಕಡೆ ವೈರಾಗ್ಯ ಮತ್ತು ಆಧ್ಯಾತ್ಮಿಕತೆಗೆ ಒಲವು. ದೇಹದ ಅಂಗಗಳ ದೃಷ್ಟಿಯಿಂದ ನೋಡಿದರೆ ಮಾಘ ನಕ್ಷತ್ರವು ಬೆನ್ನುಹುರಿ, ಸ್ಪೈನಲ್ ಕಾರ್ಡ್, ಹೃದಯ, ಹಾರ್ಟ್, ಬೆನ್ನು, ಬ್ಯಾಕ್, ಗುಲ್ಮ, ಸ್ಪ್ಲೀನ್ ಹಾಗೂ ಅಪಧಮನಿಗಳು, ಆರ್ಟರೀಸ್ ಇವುಗಳೊಂದಿಗೆ ಸಂಬಂಧ ಹೊಂದಿದೆ. ಈ ಅಂಗಗಳು ದೇಹದ ಮೂಲಭೂತ ಶಕ್ತಿ, ರಕ್ತ ಸಂಚಾರ ಮತ್ತು ಜೀವಶಕ್ತಿಯನ್ನು ನಿಯಂತ್ರಿಸುವ ಪ್ರಮುಖ ಭಾಗಗಳಾಗಿವೆ. ಆದ್ದರಿಂದ ಈ ನಕ್ಷತ್ರದ ಸ್ಥಿತಿ ಆರೋಗ್ಯದ ಮೇಲೆ ಪ್ರಮುಖ ಪರಿಣಾಮ ಬೀರುತ್ತದೆ. ಮಾಘ ನಕ್ಷತ್ರ ಪೀಡಿತವಾಗಿದ್ದರೆ, ಅಂದರೆ ಪಾಪಗ್ರಹಗಳ ದೃಷ್ಟಿ, ಸಂಯೋಗ ಅಥವಾ ದೋಷಗಳಿಂದ ದುರ್ಬಲಗೊಂಡಿದ್ದರೆ, ಈ ಅಂಗಗಳಿಗೆ ಸಂಬಂಧಿಸಿದ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಉದಾಹರಣೆಗೆ, ಬೆನ್ನುಹುರಿಗೆ ಸಂಬಂಧಿಸಿದ ಸಮಸ್ಯೆಗಳು, ಸ್ಪೈನಲ್ ಡಿಸಾರ್ಡರ್ಸ್, ಬೆನ್ನು ನೋವು, ಬ್ಯಾಕ್ ಪೇನ್ ಅಥವಾ ನರಗಳ ದುರ್ಬಲತೆ ಕಂಡುಬರಬಹುದು. ಹೃದಯ ಸಂಬಂಧಿತ ಸಮಸ್ಯೆಗಳು, ಉದಾಹರಣೆಗೆ ರಕ್ತದೊತ್ತಡ, ಬ್ಲಡ್ ಪ್ರೆಷರ್, ಹೃದಯದ ದುರ್ಬಲತೆ ಅಥವಾ ರಕ್ತ ಸಂಚಾರ ದೋಷಗಳು ಉಂಟಾಗುವ ಸಾಧ್ಯತೆಯಿದೆ. ಇದೇ ರೀತಿ ಅಪಧಮನಿಗಳ ಸಮಸ್ಯೆಗಳು ರಕ್ತದ ಸರಿಯಾದ ಹರಿವುಗೆ ಅಡ್ಡಿಯಾಗಬಹುದು. ಇದು ದೇಹದ ಇತರ ಅಂಗಗಳಿಗೆ ಸಹ ಪರಿಣಾಮ ಬೀರುತ್ತದೆ. ಗುಲ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ರಕ್ತ ಶುದ್ಧೀಕರಣ ಹಾಗೂ ರೋಗನಿರೋಧಕ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತವೆ. ಈ ಎಲ್ಲ ಸಮಸ್ಯೆಗಳು ವ್ಯಕ್ತಿಯ ದೈಹಿಕ ಆರೋಗ್ಯ ಮಾತ್ರವಲ್ಲ, ಮಾನಸಿಕ ಸ್ಥಿತಿಗೂ ಪರಿಣಾಮ ಬೀರುತ್ತವೆ. ಕೇತು ಗ್ರಹದ ಸ್ವಭಾವವೇ ಅನಿರೀಕ್ಷಿತ ಮತ್ತು ಗೂಢವಾಗಿರುವುದರಿಂದ ಈ ನಕ್ಷತ್ರದ ಪೀಡೆಗಳು ಕೂಡ ಕೆಲವೊಮ್ಮೆ ತಕ್ಷಣ ತಿಳಿಯದ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತವೆ. ವೈದ್ಯಕೀಯ ಪರೀಕ್ಷೆಗಳಲ್ಲೂ ಕೆಲವೊಮ್ಮೆ ಸ್ಪಷ್ಟ ಕಾರಣ ಕಂಡುಬರದ ಸಮಸ್ಯೆಗಳು ಎದುರಾಗಬಹುದು. ಇದು ಕೇತು ಗ್ರಹದ ಆಧ್ಯಾತ್ಮಿಕ ಮತ್ತು ಸೂಕ್ಷ್ಮ ಸ್ವಭಾವವನ್ನು ಪ್ರತಿಬಿಂಬಿಸುತ್ತದೆ. ಆದರೆ ಇದಕ್ಕೆ ಪರಿಹಾರಗಳು ಇವೆ. ಜ್ಯೋತಿಷ್ಯದಲ್ಲಿ ಕೇತು ಶಾಂತಿ ಮಾಡಲು ಕೆಲವು ಕ್ರಮಗಳನ್ನು ಸೂಚಿಸಲಾಗುತ್ತದೆ. ಪಿತೃಗಳಿಗೆ ತರ್ಪಣ, ದಾನ ಧರ್ಮ, ವಿಶೇಷವಾಗಿ ಅನ್ನದಾನ ಮತ್ತು ಗಣಪತಿ ಉಪಾಸನೆ ಮಾಡುವುದು ಬಹಳ ಫಲಪ್ರದವಾಗಿದೆ. ಕೇತು ಸಂಬಂಧಿತ ಮಂತ್ರಗಳನ್ನು ಜಪಿಸುವುದು, ಉದಾಹರಣೆಗೆ ಓಂ ಕೆಂ ಕೇತವೇ ನಮಃ ಎಂಬ ಮಂತ್ರವನ್ನು ನಿಯಮಿತವಾಗಿ ಜಪಿಸುವುದು ಉತ್ತಮ ಪರಿಣಾಮವನ್ನು ನೀಡುತ್ತದೆ. ಮಾಘ ನಕ್ಷತ್ರದ ಶಕ್ತಿಯನ್ನು ಸಮತೋಲನಗೊಳಿಸಲು ಪೂರ್ವಜರ ಆಶೀರ್ವಾದ ಪಡೆಯುವುದು ಅತ್ಯಂತ ಮುಖ್ಯ. ಹಿರಿಯರಿಗೆ ಗೌರವ ನೀಡುವುದು, ಪಿತೃ ಕಾರ್ಯಗಳನ್ನು ಸರಿಯಾಗಿ ನೆರವೇರಿಸುವುದು ಮತ್ತು ಧಾರ್ಮಿಕ ಆಚರಣೆಗಳನ್ನು ಪಾಲಿಸುವುದು ಈ ನಕ್ಷತ್ರದ ದೋಷಗಳನ್ನು ಕಡಿಮೆ ಮಾಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.